ಬಳ್ಳಾರಿಯಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಪರಿಷತ್ನ ನೂತನ ಜಿಲ್ಲಾ ಕಚೇರಿ ಉದ್ಘಾಟನೆ. ಬಳ್ಳಾರಿ ನಗರದ ವೃದ್ಧಿಯ ಭಾಗದಲ್ಲಿರುವ ರಾಯಲ್ ಸರ್ಕಲ್ ಹತ್ತಿರದ ಸೀತಾರಾಮ್ ಕಾಂಪ್ಲೆಕ್ಸ್ನಲ್ಲಿ ಮುತ್ತೂಟ್ ಫೈನಾನ್ಸ್ ಪಕ್ಕದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಪರಿಷತ್ನ ಹೊಸ ಜಿಲ್ಲಾ ಕಚೇರಿ ಬುಧವಾರದಂದು ಉದ್ಘಾಟನೆಯಾಯಿತು. ರಾಜ್ಯಾಧ್ಯಕ್ಷ ವೆಂಕಟೇಶ್ ಹಾಗೂ ಜಿಲ್ಲಾ ಅಧ್ಯಕ್ಷೆ ಜೆ ಪುಷ್ಪಾ ಅವರು ಕಚೇರಿಗೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ರಾಜ್ಯ ಕಾರ್ಯದರ್ಶಿ ರಾಘವೇಂದ್ರ, ಗೌರವಾಧ್ಯಕ್ಷ ವೆಂಕಟೇಶ್ ಚೌಧರಿ, ರಾಜ್ಯ ಪದಾಧಿಕಾರಿ ಹರೀಶ್, ಸಂಘಟನಾ ಕಾರ್ಯದರ್ಶಿಗಳಾದ ಶಂಕರ್ ಹಾಗೂ ಹರಿಕೃಷ್ಣ, ರಾಜ್ಯ ಸಂಯೋಜಕ ದಿಲೀಪ್, ಬಳ್ಳಾರಿ ಜಿಲ್ಲಾ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ, ಸತೀಶ್, ನೀಲಾವತಿ, ಪ್ರಕಾಶ್, ಕಲ್ಯಾಣ ಕಾರ್ಯದರ್ಶಿ ನಾಗಮಣಿ, ಜಂಟಿ ಕಾರ್ಯದರ್ಶಿ ನರಸಿಂಹ, ಸದಸ್ಯರಾದ ರಾಜೇಂದ್ರ, ಮಮತಾ ಮೊದಲಾದ ಗಣ್ಯರು ಪಾಲ್ಗೊಂಡು ಸಾಥ್ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ನಾಯಕರು, ಮಾನವ ಹಕ್ಕುಗಳು ಕೇವಲ ಕಾನೂನು ಪುಸ್ತಕದಲ್ಲೇ ಉಳಿಯಬಾರದು, ಸಮಾಜದ ಎಲ್ಲಾ ವರ್ಗಗಳಿಗೂ ಸಮಾನ ಹಕ್ಕು ಸಿಗುವಂತೆ ಕಾನೂನು ಜಾಗೃತಿ ಹಾಗೂ ಹಕ್ಕು ರಕ್ಷಣಾ ಹೋರಾಟ ಅಗತ್ಯ ಎಂದರು. ಹೊಸ ಕಚೇರಿ ಸ್ಥಾಪನೆಯಿಂದ ಜಿಲ್ಲೆಯ ಜನತೆಗೆ ನೇರವಾಗಿ ಹಕ್ಕುಗಳ ಕುರಿತು ದೂರು ಸಲ್ಲಿಸಲು ಹಾಗೂ ಪರಿಹಾರ ಪಡೆಯಲು ವೇದಿಕೆ ಸಿಗಲಿದೆ ಎಂದು ಅಭಿಪ್ರಾಯಪಟ್ಟರು. ಮಾನವ ಹಕ್ಕುಗಳ ಹಲ್ಲೆ, ಸಾಮಾಜಿಕ ಅನ್ಯಾಯ, ಮಹಿಳೆಯರ ಮತ್ತು ಮಕ್ಕಳ ಮೇಲಿನ ಹಿಂಸೆ, ಹಿಂದುಳಿದ ವರ್ಗಗಳ ಸಮಸ್ಯೆಗಳು ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ಪರಿಷತ್ ತ್ವರಿತ ಸ್ಪಂದನೆ ನೀಡಿ ಜಿಲ್ಲೆಯ ಜನತೆಗೆ ನೆರವಾಗಲಿದೆ. ಸಂಘಟನಾ ಕಾರ್ಯದರ್ಶಿಗಳಾದ ಶಂಕರ್ ಭರವಸೆ ನೀಡಿದರು. ಬಳ್ಳಾರಿ ಜಿಲ್ಲೆಯ ಜನರ ಹಕ್ಕುಗಳ ರಕ್ಷಣೆಗೆ ಈ ಕಚೇರಿ ಮುಂಚೂಣಿಯಲ್ಲಿದ್ದು, ಶೀಘ್ರದಲ್ಲೇ ತಾಲೂಕು ಮಟ್ಟದಲ್ಲೂ ಶಾಖೆಗಳು ತೆರೆಯುವ ಕಾರ್ಯ ನಡೆಯಲಿದೆ. ಜೆ ಪುಷ್ಪಾ ಅವರು ತಿಳಿಸಿದರು. ಬ್ಯೂರೋ ರಿಪೋರ್ಟ್, ಅಸ್ಲಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ಇವತ್ತು ಒಂದು ಸರಳ ಮತ್ತು ಸುಂದರವಾದ ಸಮಾರಂಭ. ರಾಷ್ಟ್ರೀಯ ಮಾನವ ಹಕ್ಕುಗಳ ಪರಿಷತ್ ಕರ್ನಾಟಕ ಘಟಕ ಈ ಒಂದು ಕಚೇರಿಯ ಉದ್ಘಾಟನೆ ಮತ್ತು ಬಳ್ಳಾರಿ ಜಿಲ್ಲಾ ಘಟಕದ ಉದ್ಘಾಟನೆ ಅಂತ ಕೂಡ ನಾನು ಅಂದ್ಕೊಂಡಿದ್ದೀನಿ. ಈ ಮಾನವ ಹಕ್ಕುಗಳ ಏನು ಪರಿಷತ್ ಇದೆಯಲ್ಲ, ಇಡೀ ಮಾನವ ಜನಾಂಗದ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಅನೇಕ ಸಂಘಟನೆಗಳಿದ್ದಾವೆ. ಅದರಲ್ಲಿ ಕೂಡ ಇದು ಒಂದು ಸಂಘಟನೆ. ಈ ರಾಷ್ಟ್ರೀಯ ಸಂಘಟನೆ ಇದು ನವದೆಹಲಿಯಲ್ಲಿ ನೋಂದಣಿಯಾಗಿದೆ. ಇದು ಇಡೀ ಮಾನವ ಕುಲದ ಅಭಿವೃದ್ಧಿಗೋಸ್ಕರ ಈ ಒಂದು ಸಂಘಟನೆ ರಚನೆ ಮಾಡಿದ್ದಾರೆ. ಇದು ಸಮಸ್ತ ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡುವಂಥ ಗುರಿ ಮತ್ತು ಮಹಿಳೆಯರು ಮತ್ತು ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡುವಂಥ. ಇವತ್ತು ಮಹಿಳೆಯರ ಹಕ್ಕುಗಳು ಎಷ್ಟು ಪ್ರಮುಖವಾಗಿದ್ದಾವೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಎಷ್ಟೋ ಜನ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಆಗ್ತಾ ಇದೆ. ಬಹಳ ನೋವಿನ ಸಂಗತಿ ಏನಂತ ಹೇಳಿದ್ರೆ, ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ, ಆ ಮಕ್ಕಳಿಗೆ ಏನೂ ಗೊತ್ತಿರೋದಿಲ್ಲ, ಚಿಕ್ಕ ಮಕ್ಕಳು ಅಂಥವ್ರ ಮೇಲೆ ಕೂಡ ಲೈಂಗಿಕ ದೌರ್ಜನ್ಯ ಆಗುವಂಥದ್ದಿದೆ. ಇದರ ವಿರುದ್ಧ ನಾವೆಲ್ಲರೂ ಹೋರಾಟ ಮಾಡಬೇಕು. ಈ ಸಂಘಟನೆ ಯಾವ ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತಿತರ ದೌರ್ಜನ್ಯಗಳ ವಿರುದ್ಧ ಈ ಸಂಘಟನೆ ಸಕ್ರಿಯವಾಗಿ ಕೆಲಸ ಮಾಡಬೇಕು. ಈ ಸಂಘಟನೆ ಜೊತೆಗೆ ನಾವೆಲ್ಲ ಇರ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಅನೇಕ ಕಾರ್ಯಕ್ರಮಗಳನ್ನು ಇವರು ಹಾಕ್ಕೊಂಡಿದ್ದಾರೆ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಾಡುವಂಥದಕ್ಕೆ, ಶಿಕ್ಷಣಕ್ಕಾಗಿ ಕೆಲಸ ಮಾಡಬೇಕು, ಅಪರಾಧ, ಹಿಂಸೆ ಮತ್ತು ಭ್ರಷ್ಟಾಚಾರದ ವಿರುದ್ಧ ಕೆಲಸ ಮಾಡುವಂಥ, ಇದು ಬಹಳ ಮುಖ್ಯವಾಗಿದೆ.